ನಮಸ್ಕಾರ ಸ್ನೇಹಿತರೆ. ಮಂಜೇಶ್ವರ ರೈಲ್ವೆ ಸ್ಟೇಷನ್ ಸಾಮಾನ್ಯವಾಗಿ ಕಾಸರಗೋಡು ಬಿಟ್ಟರೆ ಅತಿ ದೊಡ್ಡ ರೈಲ್ವೆ ಸ್ಟೇಷನ್ ಇರುವುದು ಮಂಜೇಶ್ವರದಲ್ಲಿ ಅಂತ ಅನಿಸುತ್ತೆ. ಯಾಕೆಂದರೆ ಸಾಧಾರಣ ಮಂಗಳೂರು ಮತ್ತು ಕಾಸರಗೋಡು, ಕಾಂಜಂಗಾಡು ಆ ಕಡೆ ಎಲ್ಲ ಕಡೆಯಿಂದ ಗೌರ್ಮೆಂಟ್ ಜಾಬ್ನವರು, ಕೆಲಸದವರು, ಇನ್ನಿತ್ಯಾದಿ ವಿಷಯಗಳಿಗೆ ಬರುವಂಥವರು ಜಾಸ್ತಿ ಇರುವುದು ಮಂಜೇಶ್ವರಕ್ಕೆ. ಆದ ಕಾರಣ ಕುಂಬಳೆ ಉಪ್ಪಳ ಎಲ್ಲ ಅಷ್ಟೊಂದು ದೊಡ್ಡ ಅಂತ ಅನ್ನಿಸುವುದಿಲ್ಲ. ಯಾಕೆಂದರೆ ಫೆಸಿಲಿಟಿಗಳು ಇರುವುದು ಜಾಸ್ತಿ ಮಂಜೇಶ್ವರದಲ್ಲಿ. ಆದ ಕಾರಣ ಹೆಚ್ಚಿನವರು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ದಿಕ್ಕುಗಳಿಂದ ಮಂಜೇಶ್ವರಕ್ಕೆ ಬಂದು ಸೇರುವಂಥದ್ದು ರೈಲುಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ತುಂಬ ಸಂತೋಷದ ವಿಷಯ ಅಂದರೆ ಅಭಿವೃದ್ಧಿ ಕಾರ್ಯಗಳು ಮಂಜೇಶ್ವರದಲ್ಲಿ ನಡೀತಾ ಉಂಟು. ಈಗ NH 66 ಹೇಗೆ ಅಭಿವೃದ್ಧಿ ಕಾರ್ಯಗಳು ಕಾಣ್ತಾ ಇದೆಯೋ ಅದೇ ರೀತಿ ರೈಲ್ವೆ ಸ್ಟೇಷನ್ ಕೂಡ ಬಹಳ ಸುಂದರವಾಗಿ ಕಂಗೊಳಿಸ್ತಾ ಉಂಟು. ಕೆಲಸಗಳು ನಡೀತಾ ಉಂಟು, ಇನ್ನೂ ಕೂಡ ನಡೀತಾ ಉಂಟು, ಮುಂದೆ ಕೂಡ ನಡೀತಾ ಇರ್ತದೆ. ಪೂರ್ತಿ ಆಗುವುದಿಲ್ಲ, ಯಾಕಂದರೆ ಅದರಲ್ಲಿ ಆ ರೀತಿಯ ಫೆಸಿಲಿಟಿಗಳನ್ನು ಮಾಡಬೇಕು. ರೈಲ್ವೆ ಸ್ಟೇಷನ್ ಅಂದರೆ ಖಾಲಿ ರೈಲು ನಿಲ್ಲು ಬಸ್ ಸ್ಟೇಷನ್ ಅಂತಾರಲ್ಲ, ಬಸ್ ಸ್ಟ್ಯಾಂಡ್ ಅಂತಾರಲ್ಲ. ಆದ ಕಾರಣ ರೈಲಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ. ವಿಷಯ ಏನಪ್ಪ ಅಂದರೆ, ನೀವು ನೋಡಿರ್ಬೋದು ರೈಲ್ವೆ ಸ್ಟೇಷನ್ಗೆ ಈ ರಾಗಮ್ ಜಂಕ್ಷನಿಂದ ನಡೆದುಕೊಂಡು ಹೋಗುವಂಥ ಹಿಂದಿನ ದಾರಿ ಈಗ ಇಲ್ಲ, ಅದನ್ನು ಬಂದ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಎತ್ತರಕ್ಕೆ ಕಲ್ಲೆಲ್ಲ ಹಸಿದ್ದಾರೆ. ಆದ ಕಾರಣ ಅಲ್ಲಿ ಹೋಗ್ಲಿಕ್ಕೆ ಇಲ್ಲ ಅಂತ ಹಾಕಿದ್ರು. ಆದರೂ ಹೆಚ್ಚಿನ ಜನ ಈಗಲೂ ಕೂಡ ಅದೇ ಹಾದಿಯಿಂದ ಓಡಾಡ್ತಾರೆ. ಒಳಪೇಟೆಗೆ, ಮಂಜೇಶ್ವರ ರಾಗಮ್ ಜಂಕ್ಷನಿಂದ ಒಳಪೇಟೆಗೆ ಹೋಗುವಂಥವರು ಅದೇ ರೋಡಿನಿಂದ ಹೋಗ್ತಾರೆ, ಅದೇ ಹಾದಿಯಿಂದ. ಹಿಂದೆ ನಮಗೆಲ್ಲರಿಗೂ ನೆನಪಿರುವ ಹಾಗೆ ಮಳೆಗಾಲದಲ್ಲಿ ನೀರಲ್ಲಿ ಈಜಿಕೊಂಡು ಹೋಗುವಂಥ ಪರಿಸ್ಥಿತಿ ಇತ್ತು. ಸೊಂಟದವರಿಗೆ, ಹೆಗಲಿನವರಿಗೆ ಕೂಡ ನೀರು ನಿಲ್ತಾ ಇತ್ತು, ಈಗಲೂ ನಿಲ್ತದೆ. ಅದಕ್ಕೋಸ್ಕರ ಅಲ್ಲಿ ಒಂದು ಆ ಕಡೆ ಒಂದು ದೊಡ್ಡ ಬ್ರಿಡ್ಜ್ ಮಾಡಿದ್ದಾರೆ. ಹಿಂದೆ ಇತ್ತು ಬ್ರಿಡ್ಜ್, ಆದರೆ ಅದೊಂದು ರೈಲ್ವೆ ಹಳಿ ಬಿಟ್ಟು ನಂತರ ಇತ್ತು. ಈಗ ರೈಲ್ವೆ ಹಳಿಗಿಂತ ಈ ಕಡೆನೇ ಉಂಟು. ಆದ ಕಾರಣ ಯಾವ ರೈಲು ಹಳಿ ದಾಟಬೇಕಂತ ಇಲ್ಲ, ಡೈರೆಕ್ಟಾಗಿ ಏನಿಂದ ಮೇಲಿಂದ ಹೋಗಿ ಆ ಕಡೆಯಿಂದ ಇಳಿಯುವಂಥ ಓವರ್ ಬ್ರಿಡ್ಜ್. ಅದು ತುಂಬ ಸುಂದರವಾಗಿದೆ. ಆದರೆ ಏನೋ ಒಂದು ಮಿಸ್ ಹೊಡಿತಾ ಇರುವ ಥರ ಕಾಣ್ತಾ ಉಂಟು. ಯಾಕಪ್ಪ ಅಂದರೆ ಅದು ಡೈರೆಕ್ಟ್ ರಾಗಮ್ ಜಂಕ್ಷನಿಂದ ಒಂದು ಓವರ್ ಬ್ರಿಡ್ಜ್ ಕೊಡ್ತಾರೆ. ಈಗ ಅದೇ ಓವರ್ ಬ್ರಿಡ್ಜಿಗೆ ಇದನ್ನು ಕೂಡ ಜಾಯಿನ್ ಮಾಡಿದಿದ್ದರೆ ತುಂಬ ಒಳ್ಳೆಯದಿತ್ತು ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಇಲ್ಲಿಂದ ರಾಗಮ್ ಜಂಕ್ಷನಿಂದ ಮಂಜೇಶ್ವರ ಮೈನ್ ಜಂಕ್ಷನಿಂದ ಬಸ್ ಸ್ಟ್ಯಾಂಡಿಂದ ಡೈರೆಕ್ಟಾಗಿ ಮೇಲಿಂದಲೇ ಅಲ್ಲಿ ಒಳಪೇಟೆ ತನಕ ಹೋಗುವಂಥ ಒಂದು ಹಾದಿಯನ್ನು ನಿರ್ಮಿಸಿದರೆ ಒಳ್ಳೆಯದಿತ್ತು. ಇಲ್ಲದಿದ್ದರೆ ಇಲ್ಲಿಂದ ಒಮ್ಮೆ ಏನಿಂದ ಮೇಲೆ ಆಕಾಶಕ್ಕೆ ಹೋಗಿ ಮತ್ತೆ ಇಳಿಬೇಕು, ಮತ್ತು ರೈಲ್ವೆ ಹಳಿ ದಾಟಬೇಕಂದ್ರೆ ಪುನಃ ಏನಿಂದ ಹೋಗಿ ಬರುವಾಗ ಜನರು ಹೃದಯ ಇಲ್ಲಿಗೆ ಬರೋದು ಗ್ಯಾರಂಟಿ, ಬಾಯಿಗೆ. ಅದಕ್ಕೋಸ್ಕರ ಇದು ಒಂದೇ ಇದರಲ್ಲಿ ಆಗ್ತಿತ್ತು, ಒಂದೇ ಕೆಲಸದಲ್ಲಿ ನಡೆಯುವಂಥದ್ದು. ಏರುವಂಥದ್ದು ಮತ್ತು ಇಳಿಯುವಂಥದ್ದು ಒಂದೇ ಕೆಲಸ. ಈಗ ಎರಡೆರಡು ಸಲ ಏರಿಳಿತಗಳು ಕಾಣ್ತೇವೆ ಅಂದರೆ ಸಾಧಾರಣವಾಗಿ ಒಂದು ಜಿಮ್ ಮಾಡಿದಾಗ ಆಯಿತು ಕಾಲಿಗೆ, ಆ ರೀತಿ ಆಯಿತು. ಅದು ತುಂಬ ಕಷ್ಟ, ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆಗಿದ್ದೆಲ್ಲ ಆಗ್ತಾ ಇದೆ, ಆಗಿದೆ. ಏನಾದರೂ ಕೂಡ ಇನ್ನೂ ಹೇಳಿದರೆ ಅದು ಆಗಿದೆ, ಇನ್ನೂ ಮಾತಾಡಲಿಕ್ಕಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇನ್ನೂ ಮಾತಾಡುವಂಥ ಇದಿಲ್ಲ. ಆದರೆ ನನ್ನ ಅನಿಸಿಕೆ ಪ್ರಕಾರ ನಾನು ಹೇಳಿದ್ದು ಅದನ್ನು ಆಯಿತು ಇನ್ನೂ ಮಾತಾಡಲಿಕ್ಕಿಲ್ಲ, ಇನ್ನೂ ಅವರು ಅದನ್ನು ಮೊದಲು ಸ್ವಲ್ಪ ಥಿಂಕ್ ಮಾಡಿದಿದ್ದರೆ ಒಳ್ಳೆಯದಿತ್ತು. ಯಾಕಂದರೆ ಜನರು, ಸಾಮಾನ್ಯರು ಪಾಪದವರಲ್ಲಿ ನಡೆದುಕೊಂಡು ಹೋಗುವುದು. ಸ್ಕೂಟರಲ್ಲಿ, ಹೆಲಿಕಾಪ್ಟರಲ್ಲಿ ಹೋಗೋರಲ್ಲಿಂದ ಹೋಗುವುದಿಲ್ಲ, ಅವರು ಮೇಲಿಂದಲೂ ರೋಡಿಂದಲೂ ಹೋಗ್ತಾರೆ. ಆದರೆ ಸಾಮಾನ್ಯ ಪಾಪದವರು ಬಡವರು ನಡೆದುಕೊಂಡು ಹೋಗುವಂಥವರು, ಪ್ರಾಯದವರೆಲ್ಲ ಅಲ್ಲಿಂದ ಹೋಗ್ಬೇಕು. ಆಗ 2-3 ಸಲ ಏರಿಳಿತಗಳು ತುಂಬ ಕಷ್ಟ. ಯಾಕೆಂದರೆ ಅದು ನಡೆದುಕೊಂಡು ಹೋಗುವವರಿಗೆ ಗೊತ್ತಿರ್ತದೆ, ನಡೆದುಕೊಂಡು ಹೋಗದವರಿಗೆ ಅದು ಅರ್ಥ ಆಗಲಿಕ್ಕಿಲ್ಲ. ಆದ ಕಾರಣ ಅದೊಂದು ಕೆಲಸ ಆ ರೀತಿ ಮಾಡದಿದ್ದರೆ ಒಳ್ಳೆಯದಿತ್ತು. ರೈಲ್ವೆ ಸ್ಟೇಷನ್ ತುಂಬ ಅಭಿವೃದ್ಧಿ ಆಗ್ತಾ ಉಂಟು. ಬಂದು ನೋಡಿ, ಹೊರಗಿನವರು ಬಂದು ನೋಡಿದ್ದು ಕೂಡ ಅಲ್ಲಿ ಟಾಯ್ಲೆಟ್ ಆಗಿರ್ಬೋದು, ಮತ್ತು ಕೈ ವಾಶ್ ಬೇಸಿನ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ತುಂಬ ಸುಂದರವಾಗಿದೆ, ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ನೋಡುವಾಗ ತುಂಬ ಖುಷಿ ಅನ್ನಿಸ್ತದೆ. ಆದರೆ ಮಿಸ್ ಹೊಡೆಯುವಂಥದ್ದು ಇದೊಂದೇ, ಈ ಒಂದು ಬ್ರಿಡ್ಜ್. ಈ ಬ್ರಿಡ್ಜನ್ನು ಆದಷ್ಟು
ಎರಡು ಕೂಡ ಜಾಯಿಂಟ್ ಮಾಡಿದಿದ್ದರೆ ಒಳ್ಳೆದಿತ್ತು. ಡೈರೆಕ್ಟಾಗಿ ಹೋಗಿ ಅಲ್ಲಿಂದ ಇಳಿಯುವಂಥದ್ದು ಜನರ ಹೊಗಳಿಕೆಗೆ ಪಾತ್ರ ಆಗ್ಬೋದಿತ್ತು. ಈಗ ಜನರ ಇನ್ನೂ ಹೊಗಳಿಕೆಗೆ ಪಾತ್ರ ಆಗಲಿಕ್ಕಿಲ್ಲ. ಬಹುಶಃ ಎಲ್ಲರೂ ಬೈಬೋದು. ಏಣಿಂದ ಮೇಲೆ ಹೋಗುವಾಗಲೇ ಬೈತಾರೆ ಜನ. ಮತ್ತು ಇನ್ನೊಂದು ಸಲ, ಎರಡೆರಡು ಸಲ, ಮೂರು ಸಲ ಬೈದುಕೊಂಡು ಹೋಗ್ತಾರೆ. ಸಾಮಾನ್ಯರು ಕಷ್ಟ ಆದಾಗ ಬೈತಾರೆ. ಬೈಗಳನ್ನು ಕೇಳುವವರು ಅದನ್ನು ನಗಡಿದರೆ ಅದರ ಬೈಗಳಿಗೆ ಅರ್ಥ ಇಲ್ಲ. ಅದಕ್ಕೋಸ್ಕರ ಇನ್ನು ಮಂಜೇಶ್ವರ ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಆಗಲಿಲ್ಲ. ಅಭಿವೃದ್ಧಿ ಆದರೂ ಕೂಡ ಕಳಪೆ ಆಗಿ ಆಗ್ತಾ ಇರೋದು ತುಂಬ ಬೇಸರಕರ. ಸ್ವಲ್ಪ ಅಲ್ಲಿ, ಸ್ವಲ್ಪ ಇಲ್ಲಿ, ಅಲ್ಲಿ ಅರ್ಧಂಬರ್ಧ ಏನಂತಿಲ್ಲ. ಮಂಜೇಶ್ವರದ ಪರಿಸ್ಥಿತಿಯೋ, ಜನರ ಪರಿಸ್ಥಿತಿಯೋ, ಅಥವಾ ಸರ್ಕಾರದ ಪರಿಸ್ಥಿತಿಯೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಪಾಪದವರು, ಬಡವರು ತುಂಬ ಬಳಲುವಂಥ ಪರಿಸ್ಥಿತಿ ಬಂದಿದೆ ಈಗ ಅಭಿವೃದ್ಧಿ ಕಾರ್ಯದಿಂದಾಗಿ. ನೋಡಬೇಕು ಮುಂದೆ ಯಾವ ರೀತಿ ಇದು ನಡೀತದೆ ಅಂತೇಳಿ.